ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಬರೋಬ್ಬರಿ 2,84,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಆದರೆ ಸರ್ಕಾರ 73,000 ಹುದ್ದೆಗಳ ಭರ್ತಿಗೆ ಮಾತ್ರ ಚಿಂತನೆಯನ್ನ ನಡೆಸಿದೆ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡೋದಾಗಿ ಹೇಳಿದ್ರು ಕೂಡ ಅದನ್ನ ಮಾಡದೇ ಇರೋದಿದೆಯಲ್ಲ, ಇದು ಉದ್ಯೋಗಾಕಾಂಕ್ಷಿಗಳಿಗೆ ಬೇಸರ ತರಿಸಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿ ಖಾಲಿ ಇವೆ 2.84 ಲಕ್ಷ ಹುದ್ದೆಗಳು. ನೇಮಕಾತಿ ಮಾಡೋದ್ರಲ್ಲೇ ಕಾಲಹರಣ. ಹೌದು, ಕಳೆದ 2 ತಿಂಗಳಿಂದ ರಾಜ್ಯ ಸರ್ಕಾರ ಖಾಲಿ ಇರೋ ಸರ್ಕಾರಿ ಹುದ್ದೆಗಳ ಭರ್ತಿ ವಿಚಾರದಲ್ಲೇ ಕಾಲಹರಣ ಮಾಡ್ತಾ ಇದೆ. 34 ಇಲಾಖೆಗಳಿಂದ ಬರೋಬ್ಬರಿ 2,84,881 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಆದರೆ 64,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದ ಸರ್ಕಾರ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ 73,000ಕ್ಕೆ ಅದನ್ನು ಏರಿಸಿದ್ರು. ಈ ಬಗ್ಗೆ ಗಮನ ಹರಿಸಲು ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದು 1 ತಿಂಗಳಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಚುನಾವಣಾ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ ಅಂತ ಪ್ರಣಾಳಿಕೆಯಲ್ಲಿ ಪ್ರಾಮಿಸ್ ಮಾಡಿದ್ರು. ಮೀಸಲಾತಿ ಹೆಚ್ಚಳ ವಿಚಾರದಲ್ಲಿ ಗೊಂದಲ ಆಗಿದ್ದರಿಂದ ಹಿಂದಿನ ಮೀಸಲಾತಿ ಆಧಾರದ ಮೇಲೆಯೇ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡುವುದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗಿದೆ. ಆದರೆ ಈವರೆಗೂ ಸರ್ಕಾರಿ ಹುದ್ದೆಗಳ ಭರ್ತಿ ಮಾಡದೆ ಕಾಲಹರಣ ಮಾಡಲಾಗುತ್ತಿದೆ. ಸರ್ಕಾರಿ ಹುದ್ದೆಯನ್ನೇ ನಂಬಿ ಕುಳಿತ ಅಭ್ಯರ್ಥಿಗಳಿಗೆ ಆತಂಕ ಸೃಷ್ಟಿಯಾಗಿದ್ದು 15 ದಿನ ಕಾಯುತ್ತೇವೆ, ಸರ್ಕಾರ ನೇಮಕಾತಿ ಆರಂಭಿಸದೇ ಇದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸೊ ನೆಕ್ಸ್ಟ್ ಯಾವುದೋ ಒಂದು ಕೆಲಸ ತಗೊಂಡು ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ಇರ್ತಾರೆ. ಸರ್ಕಾರ ಅದೇ ರೀತಿ ಒಂದು ಪ್ರಣಾಳಿಕೆಯನ್ನ ಕೊಟ್ಟು ನಂಬಿಸಿ ನಮ್ಮನ್ನ ಅಧಿಕಾರಕ್ಕೆ ಬಂದಿರ್ತಾರೆ. ಆ ಒಂದು ಸರ್ಕಾರ ಹೇಳಿದೆ ಅನ್ನೋ ಒಂದು ವಿಚಾರವಾಗಿ ವಿದ್ಯಾರ್ಥಿಗಳು ಬಹುತೇಕ 5 ರಿಂದ 6 ವರ್ಷಗಳ ಕಾಲ ಪ್ರಯತ್ನ ಪಡ್ತಿದ್ದಾರೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಆದ್ರೆ ಅವರಿಗೆ ಈಗ ಯಾವುದೇ ರೀತಿಯಾದಂತ ನಂಬಿಕೆಗಳಿಲ್ಲ. ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಸರ್ಕಾರ ಇದರ ಬಗ್ಗೆ ಗಮನ ಹರಿಸುತ್ತೆ. ಆದಷ್ಟು ಬೇಗ ಈ ಖಾಲಿ ಹುದ್ದೆಗಳನ್ನ ಏನು 2.5 ಲಕ್ಷ ಖಾಲಿ ಹುದ್ದೆಗಳಿದೆ, ಎಲ್ಲ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳಿದೆ, ಎಲ್ಲ ಇಲಾಖೆಗಳಲ್ಲಿ ಸರ್ಕಾರ ತುಂಬಬೇಕು. ಆಮೇಲೆ ಏನು ಹೊರಗುತ್ತಿಗೆ ನೌಕರರ ನೇಮಕಾತಿ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕು ಮತ್ತು ಹುದ್ದೆಗಳ ಕಡಿತವನ್ನು ಕೂಡ ನಿಲ್ಲಿಸಬೇಕು. ಹುದ್ದೆಗಳು ಹೆಚ್ಚಿನ ಸೃಷ್ಟಿಯನ್ನು ಮಾಡಬೇಕು. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡೋದಾದ್ರೆ, ನೇಮಕಾತಿ ಯಾವಾಗ? ಶಿಕ್ಷಣ ಇಲಾಖೆ 79,694 ಹುದ್ದೆಗಳು. ಆರೋಗ್ಯ ವೈದ್ಯಕೀಯ ಶಿಕ್ಷಣ 37,572 ಹುದ್ದೆಗಳು. ಒಳಾಡಳಿತ ಇಲಾಖೆ 28,188 ಹುದ್ದೆಗಳು. ಉನ್ನತ ಶಿಕ್ಷಣ ಇಲಾಖೆ 13,599 ಹುದ್ದೆಗಳು. ಪಶುಸಂಗೋಪನಾ ಇಲಾಖೆ 11,020 ಹುದ್ದೆಗಳು. ಕಂದಾಯ ಇಲಾಖೆ 10,867 ಹುದ್ದೆಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 8,525 ಹುದ್ದೆಗಳು. ಆರ್ಥಿಕ ಇಲಾಖೆ 7,668 ಹುದ್ದೆಗಳು. ಕಾನೂನು ಇಲಾಖೆ 7,659 ಹುದ್ದೆಗಳು. ಕೃಷಿ ಇಲಾಖೆ 6,876 ಹುದ್ದೆಗಳು. ಅರಣ್ಯ ಇಲಾಖೆ 6,478 ಹುದ್ದೆಗಳು. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ 6,190 ಹುದ್ದೆಗಳು. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ 4,972 ಹುದ್ದೆಗಳು. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ 1,442 ಹುದ್ದೆಗಳು. ಮೀನುಗಾರಿಕೆ ಇಲಾಖೆ 838 ಹುದ್ದೆಗಳು. ಒಟ್ಟು ಖಾಲಿ ಇರುವ ಹುದ್ದೆ 2,84,881 ಹುದ್ದೆಗಳು. ಇನ್ನು ಸರ್ಕಾರ ನೇರ ನೇಮಕಾತಿ ಅಂತಿದ್ದು ನೇಮಕಾತಿ ಪ್ರಕ್ರಿಯೆಯನ್ನ ಈವರೆಗೂ ಆರಂಭಿಸಿಲ್ಲ. ನೇರ ನೇಮಕಾತಿಯಲ್ಲಿ ಅಕ್ರಮ ನಡೆಯಲಿದ್ದು ಅಕ್ರಮ ಮಾಡೋದ್ರಲ್ಲಿ ಕಾಂಗ್ರೆಸ್ ಎತ್ತಿದ ಕೈ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡಿ, ನೇರ ನೇಮಕಾತಿ ಮಾಡುವಂತದ್ದು ಏನು ಪ್ರೊಸೆಸ್ ಮಾಡಿದ್ರೆ ಭ್ರಷ್ಟಾಚಾರಕ್ಕೆ ಅನುಕೂಲ. ಈಗ ನೀವು ಕೆಪಿಎಸ್ಸಿ ಎದಕ್ಕೆ ಮಾಡ್ರಿ? ಕೆಪಿಎಸ್ಸಿನೂ ಸಹ ಒಂದು ಭ್ರಷ್ಟಾಚಾರದ ದೊಡ್ಡ ಕೂಪದು. ಅದೇನು ಬಹಳ ಸಾಚಗಳಿಲ್ಲ. ಯಾಕಂದ್ರೆ ಅದರ ಅಧ್ಯಕ್ಷರ ಮೇಲೆ ಗಂಭೀರ ಆರೋಪ ಬಂದಿದೆ. ಇನ್ನೂವರೆಗೆ ಆ ಮಹಾತ್ಮ ಇನ್ನೂ ರಾಜೀನಾಮೆ ಕೊಳ್ಳಕ್ಕೂ ತಯಾರಿ, ತನ್ನ ಮಗಳನ್ನೇ ನೇಮಕಾತಿ ಮಾಡ್ಯಾನ. ಇದಕ್ಕೆ ನನಗ ಅಭಿಪ್ರಾಯ ಏನಪ್ಪ ಅಂದ್ರೆ UPSC ಮಾದರಿಯಲ್ಲಿ ಯಾವುದೇ ಮಕ್ಕಳಿಗೆ ಮೆರಿಟ್ ಆಧಾರ ಮೇಲೆ ಅವರ ಅರ್ಹತೆ ಆಧಾರ ಮೇಲೆ ನೇಮಕಾತಿ ಆಗಬೇಕು ವಿನಃ ನೇರ ನೇಮಕಾತಿಯಿಂದ ನಿಜವಾದಂಥ ಏನು ಪ್ರತಿಭೆ ಇರುವಂಥ
ಯುವಕರಿಗೆ ನೌಕರಿ ಸಿಗುವಂಥದ್ದು ಬಹಳ ಕಷ್ಟ. ಇವು ಕೇವಲ ತಮ್ಮ ಭ್ರಷ್ಟಾಚಾರಕ್ಕಾಗಿ ಈ ರೀತಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಕಳೆದ 3.5-4 ವರ್ಷಗಳಿಂದ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನೆನಗುದಿಗೆ ಬಿದ್ದಿದ್ದು, ಅಲ್ಲೊಂದು ಇಲ್ಲೊಂದು ನೇಮಕಾತಿ ಹೊರತುಪಡಿಸಿದ್ರೆ ಬಹುತೇಕ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆ ನಡೆದೇ ಇಲ್ಲ. ಇದು ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಆತಂಕವನ್ನುಂಟು ಮಾಡಿದ್ದು, ಯಾವಾಗ ಪರೀಕ್ಷೆ ನಡೆಯಲಿದೆ ಅಂತ ಕಾದು ಕುಳಿತಿದ್ದಾರೆ.